ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 4 ನಾವು ನೋಡುವುದಾದರೆ, ದುಃಖಪಡುವವರು ಧನ್ಯರು, ಅವರು ಸಮಾಧಾನವನ್ನು ಅಂದರೆ ಆಧರಣೆಯನ್ನು ಹೊಂದುವರು. ಇಲ್ಲಿ ಸಮಾಧಾನ ಅನ್ನುವಂಥ ಪದ ಉಲ್ಲೇಖವಾಗಿದೆ. ಅದರ ಮೂಲಾರ್ಥ ಏನಪ್ಪ ಅಂತಂದರೆ ಬಲಪಡಿಸುವಿಕೆ. ಇಂಗ್ಲಿಷ್ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಕಂಫರ್ಟ್ ಅನ್ನುವಂತಾಗಿ ಬಳಸ್ತದೆ. ಅದರ ಅರ್ಥ FORT ಅನ್ನುವುದಾಗಿದೆ. ಅಂದರೆ ಸೈನಿಕರಿಂದ ಕಾಯುವುದಕ್ಕೆ ಭದ್ರವಾದಂಥ ಒಂದು ಸ್ಥಳ ಅಂತೇಳಿ ಕೆಲವರು ವ್ಯಾಖ್ಯಾನಿಸ್ತಾರೆ. ಅದು ಸತ್ಯವೂ ಹೌದು. ದೊಡ್ಡ ದೊಡ್ಡ ಸತ್ಯವೇದದ ಪಂಡಿತರು, ಸತ್ಯವೇದವನ್ನು ಆಳವಾಗಿ ಜ್ಞಾನಿಸಿರ್ತಕ್ಕಂಥ ಜಾಕ್ ಫಿನನ್ ಥರದ ಪ್ರಸಿದ್ಧ ದೇವರ ಸುವಾರ್ತಿಕರು ಫೋರ್ಟ್ ಅನ್ನುವುದಾಗಿ ಬಳಸ್ತಾರೆ. ಇಲ್ಲಿ ನಾವು ನೋಡುವುದಾದರೆ, ಇಲ್ಲಿ ದುಃಖಿಸುವವರು ಧನ್ಯರು, ಅವರು ಬಲಗೊಳ್ಳುವವರು. ಈ ಲೋಕದ ಜನ ಇಲ್ಲಿ ಗಮನಿಸುವುದೇನಪ್ಪ ಅಂತಂದರೆ, ಅದು ಹೇಗೆ ದುಃಖಿಸುವವರು ಧನ್ಯರಾಗ್ತಾರೆ, ಅದು ಹೇಗೆ ಅವರು ಬಲಗೊಳ್ಳುತ್ತಾರೆ ಅಂತೇಳಿ ಅನೇಕರಿಗೆ ಸಂಶಯಗಳು ಇರಬಹುದು. ಆದರೆ ಈ ಲೋಕದ ಹಲವಾರು ಸಂಗತಿಗಳಿಗಾಗಿ ದುಃಖಿಸ್ತೇವೆ. ಹೆಚ್ಚಿನ ಜನರು ಸ್ವಂತದ ಯಾವುದೋ ಕಳೆದುಕೊಂಡಾಗ ಶೋಕಿಸ್ತಾರೆ. ಹಣವನ್ನು ಅಥವಾ ತಮ್ಮ ಪ್ರೀತಿ ಪಾತ್ರರನ್ನು, ತಮ್ಮ ಘನತೆಯನ್ನು, ತಮ್ಮ ಸ್ಥಾನಮಾನಗಳನ್ನು, ತಮ್ಮ ನೌಕರಿಯನ್ನು ಇತ್ಯಾದಿಗಳನ್ನು ಕಳೆದುಕೊಂಡಾಗ ದುಃಖ ಮಾಡುವುದು ಉಂಟು. ಆದರೆ ಯೇಸುವು ಅಂತಹ ದುಃಖದ ಬಗ್ಗೆ ಮಾತನಾಡ್ತಿಲ್ಲ ಅನ್ನುವಂಥದ್ದನ್ನು ನೀವು ಗ್ರಹಿಸಬೇಕಾಗಿದೆ. ಕರ್ತನು ಅಂತಹ ದುಃಖದ ಕುರಿತು ಮಾತನಾಡುತ್ತಿಲ್ಲ. ಹಾಗಾದರೆ ದೇವರು ಯಾವ ದುಃಖದ ಕುರಿತು ಮಾತನಾಡ್ತಾ ಇದ್ದಾನೆ? ಯೇಸು ತನ್ನ ಸ್ವಂತ ದುಃಖಗಳಿಗಾಗಿ ಎಂದು ಅಳಲಿಲ್ಲ ಎಂಬುದನ್ನು ನೀವು ನೋಡ್ತೇವೆ. ಆತನು ಇತರರಿಗಾಗಿ ಅತ್ತನು. ನಾವು ನಮ್ಮ ದುಃಖಗಳಿಗಾಗಿ ಅಳ್ತಾ ಇದ್ದೇವೆ. ಕರ್ತನು ಇತರಿಗಾಗಿ ಅತ್ತನು. ನೋಡಿ, ಯೆರೂಸಲೇಮಿನಲ್ಲಿ ಕರ್ತನು ಅಳ್ತಾನೆ. ಲೂಕ ಪತ್ರಿಕೆ 19ನೇ ಅಧ್ಯಾಯ 41 ನೀವು ನೋಡುವುದಾದರೆ, ತರುವಾಯ ಆತನು ಸಮೀಪಿಸಿದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತನು. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಕರ್ತನು ಯೆರೂಸಲೇಮಿನ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಕಣ್ಣೀರಾಗ್ತಾನೆ. ಆಮೇಲೆ ಲಾಜರ್ನ ಸಮಾಧಿ ಬಳಿಗೆ ಬಂದಾಗ ದೇವರು ಕಣ್ಣಲ್ಲಿ ನೀರಾಗ್ತಾರೆ. ಲಾಜರ್ ಸಮಾಧಿ ಬಳಿಗೆ ಯೋಹಾನ ಪತ್ರಿಕೆ 11ನೇ ಅಧ್ಯಾಯ 35 ನೀವು ನೋಡುವುದಾದರೆ, ಅಲ್ಲಿ ಯೇಸು ಕ್ರಿಸ್ತನು ಲಾಜರ್ ಸಮಾಧಿಯ ಬಳಿ ಅಳ್ಳುವುದನ್ನು ನಾವು ನೋಡ್ತಾರೆ. ಆದರೆ ಜನರು ಮಾಡಿದಂಥ ದೌರ್ಜನ್ಯಕ್ಕಾಗಿಯೋ, ನೋವಿಗಾಗಿಯೋ, ಹಿಂಸೆಗಾಗಿಯೋ, ಕಣ್ಣೀರಿಗಾಗಿಯೋ ಆತನು ಅಳಲಿಲ್ಲ. ಆತನು ಯೆರೂಸಲೇಮಿನ ಪಟ್ಟಣಕ್ಕಾಗಿ ಅತ್ತನು. ಗಮನಿಸಿ, ಕರ್ತನು ತನಗೋಸ್ಕರ ಅಳಲಿಲ್ಲ. ಅದು ಮಾತ್ರ ಅಲ್ಲ, ಆತನು ಆ ಶಿಲುಬೆಯನ್ನು ಒತ್ತಿಕೊಂಡು ನಡೆಯುತ್ತಿರುವಾಗ, ಶಿಲುಬೆಯಿಂದಾಗಿ ಆತನು ರಸ್ತೆಯಲ್ಲಿ ಮುಗ್ಗರಿಸಿ ಬಿದ್ದಾಗ ಬಹಳ ಜನರು ಗುಂಪಾಗಿ ಆತನನ್ನು ಹಿಂಬಾಲಿಸುತ್ತಿದ್ದರು ಎಂಬುದಾಗಿ ನಾವು ಲೂಕಾ ಪತ್ರಿಕೆ 23ನೇ ಅಧ್ಯಾಯ 27ರಲ್ಲಿ ನಾವು ಓದುತ್ತೇವೆ. ಅವರು ಕೊರಡೆಗಳಿಂದ ಹೊಡೆಸಿಕೊಂಡಾಗ, ಆತನ ತಲೆಯ ಮೇಲಿನಿಂದ ಬೆನ್ನಿಗೆ ಗಾಯಗಳಿಂದ ರಕ್ತವು ಹರಿಯುತ್ತಿದ್ದಾಗ, ಆತನು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುತ್ತಿದ್ದಾಗ ನೋಡಿದ ಕೆಲವರು ಸ್ತ್ರೀಯರು ಜೋರಾಗಿ ಗೋಳಾಡ್ತಾ ಇದ್ದರು. ಅವರ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇರಿಸಿಕೊಂಡು ಆ ಮಾರ್ಗವಾಗಿ ನಡೆಯುತ್ತಿದ್ದನು. ಯೇಸು ಅವರ ಕಡೆಗೆ ತಿರುಗಿ ಏನು ಹೇಳ್ತಾನೆಂದರೆ, ನಿಮಗೆ ತಿಳಿದಿದೆಯೇ, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನನಗೆ ಪರವಾಗಿಲ್ಲ. ಲೂಕ ಪತ್ರಿಕೆ 23-27ರಲ್ಲಿ ನಾವು ನೋಡ್ತೇವೆ. ಆಗ ಜನರ ದೊಡ್ಡ ಗುಂಪು ಸ್ತ್ರೀಯರು ಆತನಿಗಾಗಿ ಶೋಕಿಸುತ್ತಾ ಗೋಳಾಡುತ್ತಾ ಆತನನ್ನು ಹಿಂಬಾಲಿಸಿದರು. ದೇವರು ಹಾಗೆ ಹೇಳ್ತಾರೆ, ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನನಗೋಸ್ಕರ ನೀವು ಅಳಬೇಡಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೇ, ಪರಿಶುದ್ಧಾತ್ಮ ದೇವರ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ, ನಮ್ಮ ಕಣ್ಣೀರುಗಳಿಗಾಗಿ, ನಮ್ಮ ದ್ರೋಹಗಳಿಗಾಗಿ ಕಲ್ವರಿ ಶಿಲುಬೆ ಮೇಲೆ ನೀವು ಸುರಿಸಿದಂಥ ರಕ್ತಕ್ಕಾಗಿ ಕೋಟಿ ಸ್ತೋತ್ರಪ್ಪ. ಎಲ್ ಶಡಾಯಿ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮನ್ನು ಮನ್ನಿಸು ಸ್ವಾಮಿ, ನಮ್ಮ ಪಾಪಗಳನ್ನು ಮನ್ನಿಸು ದೇವರೇ. ಅಪ್ಪ, ನಮ್ಮ ಕುಟುಂಬಗಳಿಗಾಗಿ ಬೇಡ್ತಾ ಇದ್ದೇವೆ, ನಮ್ಮ ಮಕ್ಕಳಿಗಾಗಿ ಬೇಡ್ತಾ ಇದ್ದೇವೆ, ನಮ್ಮ ಆರೋಗ್ಯಕ್ಕಾಗಿ ಬೇಡ್ತಾ ಇದ್ದೇವೆ, ನಮ್ಮ ಆಶೀರ್ವಾದಕ್ಕಾಗಿ ಬೇಡ್ತಾ ಇದ್ದೇವೆ, ನಮ್ಮ ಕೆಲಸಕ್ಕಾಗಿ ಬೇಡ್ತಾ ಇದ್ದೇವೆ ಸ್ವಾಮಿ. ಆಶೀರ್ವದಿಸಯ್ಯ, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.